ಹಲೋ. ನಮ್ದೆಲ್ಲ ಊಟ ಆಗಿ ಮಿಕ್ಕಿತ್ತು, ತೊಟ್ಟಿಗೆ ಹಾಕೋದ್ ಬದಲು ನಿಮಗ್ ಕೊಟ್ಬಾ ಅಂತ ಡ್ಯಾಡಿ ಹೇಳಿದ್ರು. ತಗೊಳ್ಳಿ. ನಿಮ್ಮಪ್ಪಂಗೆ ಈಗಲಾದ್ರು ಬುದ್ಧಿ ಬಂತ? ಇನ್ ಮುಂದೆ ಭಿಕ್ಷಕರಿಗೆ ಹಂಗೆಲ್ಲ ಬೈಬಾರ್ದು ಅಂತ ಹೇಳೋ. ಊಟ ಆಯ್ತಾ? ಓ ಭರ್ಜರಿಯಾಗಾಯ್ತು. ಸ್ವಲ್ಪ ಏನೋ ಸುಡೋನೋ ಕುಡ್ದಿದ್ರೆ ಹೊಟ್ಟೆ ಭಾರ ಸ್ವಲ್ಪ ಕಡಿಮೆ ಆಗ್ತಿತ್ತೋ ಏನೋ. ವಾಂತಿ ಮಾಡಿದ್ರೆ ಕಡಿಮೆ ಆಗಲ್ಲ. ಯಾಕೆ ಅಂದ್ರೆ ಅದ್ರಲ್ಲಿ ವಿಷ ಬೆರೆಸಿದೀನಿ ಅದಕ್ಕೆ. ನನ್ನ ಮಗಳ ಕಣ್ಣಲ್ಲಿ ನನಗೆ ಬೆಗ್ಗರ್ ಅನ್ನಿಸ್ತೀಯಾ? ಆಸ್ಪತ್ರೆಗೆ ಫೋನ್ ಮಾಡಿ ಏನು ಉಪಯೋಗ ಇಲ್ಲ. ಫೋನ್ ಡೆಡ್ ಆಗಿದೆ, ಸತ್ತೋಗಿದೆ. ನೀನು ಸಾಯೆ. ಕಾಪಾಡಿ ಸರ್. ಒಬ್ನೇ ಮಗ, ಒಬ್ನೇ ಹೆಂಡತಿ, ನಾನು ಒಬ್ನೇ ಸರ್ ಗಂಡ. ನಾನು ಕಾಪಾಡಿ ಸರ್. ಬೆಗರ್ ಸ್ಕೂಲಲ್ಲಿ ಫ್ರೀ ಆಗಿ ಕೊಡೋ ಬಿಸಿ ಊಟ ತಿಂದೆ ಮಕ್ಕಳು ಆಸ್ಪತ್ರೆಗೆ ಹೆಚ್ಚು ಕಮ್ಮಿಯಾಗಿ ಸೇರ್ಕೊಂತಾರೆ. ಭಿಕ್ಷೆ ಊಟನ ಯಾವ ಗ್ಯಾರಂಟಿ ಮೇಲೆ ತಿಂತೀರೋ? ಹರ್ಕತೆಲ್ಲ ಬೇಡ ಸರ್. ದುಡುದ್ ತಿನ್ನು ಅಂತ ಬುದ್ಧಿ ಹೇಳಕ್ ಬಂದ್ರೆ ನನ್ನೇ ಭಿಕ್ಷೆ ಕುಡಿಸ್ತೀಯಾ? ಇಲ್ಲ ಸರ್, ಇನ್ಮೇಲೆ ದುಡುದ್ ತಿಂತೀವಿ ಸರ್. ಸರ್ ಬದುಕ್ಸಿ ಸರ್. ನಿಜವಾಗ್ಲೂ ನಿಮ್ಮೆಲ್ಲನೆ ಸರ್. ಸರಿ, ಈ ಪತ್ರಕ್ಕೆ ಒಂದ್ ಸೈನ್ ಹಾಕು. ಸರ್ ಏನ್ ಸರ್ ಅದು? ಮನೆ ಖಾಲಿ ಮಾಡ್ತೀನಿ ಅಂತ ಒಂದ್ ಪತ್ರ. ಏನ್ ಮನೆನಾ ಜೀವನ? ಸರ್ ಎಲ್ಲ ಸರ್ ಇಲ್ಲ ಹಾಕು. ಸರಿ, ಬದುಕೋ ಹೋಗು. ಸಾಯ್ತಾ ಇದೀವಿ ಹೆಂಗ್ ಸರ್ ಬದುಕೊಳ್ಳೋದು? ಈಗ ನೀವು ಊಟ ಮಾಡಿದ್ರಲ್ಲ, ಅದ್ರಲ್ಲಿ ವಿಷ ಬೆರೆಸಿರ್ಲಿಲ್ಲ. ಸುಮ್ನೆ ನಿಮ್ಗೆ ಬುದ್ಧಿ ಕಲ್ಸಕ್ಕೆ ಒಂದ್ ನಾಟಕ ಮಾಡಿದೆ ಅಷ್ಟೇ. ಜಿಂಗ ಚಕ ಚಕ್. ಹೆಂಗೆ ಬಾ ಮಗ್ಳೆ. ಎಜುಕೇಶನ್ ಕಲ್ತ್ಬಿಟ್ಟು ಹಿಂಗೆಲ್ಲ ಮೋಸ ಮಾಡದ? ಅಯ್ಯೋ ನನ್ ದೇವ್ರೆ, ಹೆಂಗೋ ಜೀವ ಬದುಕಂತಲ್ಲ ಅಷ್ಟ್ ಸಾಕು.